ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 1 ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಎಲ್ಲರಿಗೂ ಸುಸ್ವಾಗತ. ಇಂದಿನ ಪಾಠದಲ್ಲಿ ಬರುವಂಥ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ನಾವು ಪ್ರತ್ಯಾಮ್ಲಗಳು ಎಂಬ ವಿಷಯದ ಬಗ್ಗೆ ಭಾಗ 2 ರಲ್ಲಿ ತಿಳ್ಕೊತೇವೆ. ಏಕೆಂದರೆ ಒಟ್ಟು 4 ಭಾಗಗಳಾಗಿ ಇದನ್ನು ಅರ್ಥೈಸಿಕೊಳ್ಳುವಾಗ ಇವತ್ತಿನ ತರಗತಿಯಲ್ಲಿ 2ನೇ ಭಾಗ ಪ್ರತ್ಯಾಮ್ಲಗಳು, ಇಂಗ್ಲಿಷ್ನಲ್ಲಿ ಬೇಸಸ್ ಅಂತ ಕರೀತೇವೆ. ಈ ಪ್ರತ್ಯಾಮ್ಲಗಳ ಭಾಗಕ್ಕೆ ನಾವು ಹೋಗುವ ಮುನ್ನ ನಮ್ಮ ಹಿಂದಿನ ತರಗತಿಯಲ್ಲಿ ತಿಳಿದಿರ್ತಕ್ಕಂಥ ಆಮ್ಲಗಳ ಬಗ್ಗೆ ಕೆಲವು ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸುತ್ತವೆ. ಸ್ವಾಭಾವಿಕ ಆಮ್ಲಗಳು ದುರ್ಬಲವಾಗಿದ್ದು ನಮ್ಮ ದೈನಂದಿನ ಜೀವನಕ್ಕೆ ಅವಶ್ಯಕವಾಗಿವೆ. ನಮ್ಮ ಆಹಾರ ಸೇವನೆಯಲ್ಲಿ ನಾವು ಈ ಆಮ್ಲಗಳನ್ನು ಸ್ವೀಕರಿಸ್ತೇವೆ. ಎಂಥ ಆಮ್ಲಗಳು? ಸ್ವಾಭಾವಿಕ ಆಮ್ಲಗಳು. ಈಗಾಗಲೇ ತಿಳಿಸಿದೆ, ನಿಂಬೆ ಹಣ್ಣಿನಲ್ಲಿ ಇರ್ತಕ್ಕಂಥ ಸಿಟ್ರಿಕ್ ಆಮ್ಲ ಹಾಗೂ ಹುಣಸೆ ಹಣ್ಣಿನಲ್ಲಿ ಇರ್ತಕ್ಕಂಥ ಟಾರ್ಟಾರಿಕ್ ಆಮ್ಲ, ಇವೆಲ್ಲವನ್ನು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಆಹಾರ ತಯಾರಿಸುವಾಗ, ಆಹಾರ ಸೇವನೆಯಲ್ಲಿ ನಾವು ಬಳಸ್ತೇವೆ. ಆಮ್ಲಗಳ ಪ್ರಬಲತೆ ಹಾಗೂ ದುರ್ಬಲತೆ ಅವುಗಳ H+ ಅಯಾನುಗಳ ವಿಭಜನಾ ಸಾಮರ್ಥ್ಯವನ್ನು ಒಳಗೊಂಡಿದೆ. ಆಮ್ಲಗಳು ಲೋಹದೊಂದಿಗೆ ಕಾರ್ಬೋನೇಟ್ ಹಾಗೂ ಬೈಕಾರ್ಬೋನೇಟ್ನೊಂದಿಗೆ ಪ್ರತಿಕ್ರಿಯಿಸುತ್ತವೆ. ನಾವು ತಿಳ್ಕೊಂಡ್ವಿ ಹಿಂದಿನ ತರಗತಿಯಲ್ಲಿ, ಆಮ್ಲಕ್ಕೆ ಲೋಹವನ್ನು ಸೇರಿಸಿದಾಗ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಯಾವ ಅನಿಲ ಅದು? ಹೈಡ್ರೋಜನ್ ಅನಿಲ. ಯಾವ ರೀತಿ ಗೊತ್ತಾಗುತ್ತೆ ಅದು ಹೈಡ್ರೋಜನ್ ಅನಿಲ ಅಂತ? ಅದು ಪಾಪ್ ಎಂಬ ಶಬ್ದವನ್ನು ಹೊರಡಿಸಿ ಆರಿ ಹೋಗುತ್ತೆ. ಯಾವಾಗ ನಾವು ಉರಿತಾ ಇರ್ತಕ್ಕಂಥ ಮೇಣದ ಬತ್ತಿ ಅಥವಾ ಉರಿತಾ ಇರ್ತಕ್ಕಂಥ ಪೊರಕೆ ಕಡ್ಡಿಯನ್ನು ಆಮ್ಲ ಮತ್ತು ಲೋಹದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆಯಿಂದ ಹೊರಬರುವ ಅನಿಲದ ಹತ್ತಿರ ತರ್ತೇವೋ, ಆಗ ಉರಿತಾ ಇರ್ತಕ್ಕಂಥ ಮೇಣದ ಬತ್ತಿ ಅಥವಾ ಪೊರಕೆ ಕಡ್ಡಿ ಇನ್ನೂ ಪ್ರಕಾಶಮಾನವಾಗಿ ಉರಿತಾ ಪಾಪ್ ಎಂಬ ಶಬ್ದ ಮಾಡಿ ಆರಿ ಹೋಗುತ್ತೆ. ಇದು ಆಮ್ಲವು ಲೋಹದೊಂದಿಗೆ ಪ್ರತಿಕ್ರಿಯಿಸಿದಾಗ. ಇನ್ನು ಅದೇ ಆಮ್ಲವು ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಬಿಡುಗಡೆ ಆಗುತ್ತೆ. ಅದು ಸಹ ನಮಗೆ ತಿಳಿಯೋದು ಯಾವಾಗ ಹೊರಬರುವಂಥ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ನಾವು ಸುಣ್ಣದ ತಿಳಿನೀರು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹಾಯಿಸಿದಾಗ ನಮಗೆ ಸೀಮೆ ಸುಣ್ಣ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಿಳಿ ಬಣ್ಣ ಉಂಟಾಗುತ್ತೆ. ಆಗ ತಿಳಿಯುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗಿದೆ. ಅಧಿಕ ಪ್ರಮಾಣದ ಆಮ್ಲಗಳು ಹೆಚ್ಚಿನ ಉಪಯೋಗಗಳನ್ನು ಹೊಂದಿವೆ. ಖಂಡಿತವಾಗಿಯೂ ಸ್ವಾಭಾವಿಕವಾಗಿ ಸಿಗುವ ಆಮ್ಲಗಳು ನಮ್ಮ ದಿನಚರಿಯ ಆಹಾರದಲ್ಲಿ ನಾವು ಸೇವಿಸ್ತೇವೆ. ಇನ್ನು ಕೃತಕವಾಗಿ ಪ್ರಯೋಗಾಲಯಗಳಲ್ಲಿ ತಯಾರಿಸಿರ್ತಕ್ಕಂಥ ಆಮ್ಲಗಳನ್ನು ನಾವು ಕಚ್ಚಾ ವಸ್ತುವಾಗಿ ಅನೇಕ ಕಾರ್ಖಾನೆಗಳಲ್ಲಿ ಬಳಸ್ತೇವೆ ಎಂಬುದನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ತಿಳಿದಿದ್ವಿ. ಹಾಗೂ ಮನನಕ್ಕೆ ನೀಡಿತ್ತು ಮನೆ ಕೆಲಸ. ಆ ಮನೆ ಕೆಲಸದ ಪ್ರಶ್ನೆಗಳಿಗೆ ಎಲ್ಲರೂ ಸಹ ಉತ್ತರಿಸಿದ್ದೀರಿ ಎಂಬುದನ್ನು ಭಾವಿಸ್ತಾ ಆ ಉತ್ತರಗಳು ಸಮರ್ಪಕವಾಗಿದೆಯೋ ಇಲ್ಲವೋ ಎಂಬುದನ್ನು ಈಗ ನಾವು ತಿಳಿಯೋಣ. ಮನೆ ಕೆಲಸ 1 ಇದರ ಉತ್ತರಗಳು. ಮೊದಲನೇ ಪ್ರಶ್ನೆ, ಆಮ್ಲವು ಲೋಹದೊಂದಿಗೆ ಪ್ರತಿಕ್ರಿಯಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲವನ್ನು ಮುಕ್ತಗೊಳಿಸಲಾಗುತ್ತದೆ? ಉದಾಹರಣೆಯೊಂದಿಗೆ ವಿವರಿಸಿ. ಈ ಅನಿಲದ ಉಪಸ್ಥಿತಿಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ? ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಪರೀಕ್ಷಾ ದೃಷ್ಟಿಯಿಂದಲೂ ಸಹ
ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಲೋಹದೊಂದಿಗೆ ವರ್ತಿಸಿದಾಗ ಆಮ್ಲವು ಜಲಜನಕ ಅನಿಲವನ್ನು ಬಿಡುಗಡೆ ಮಾಡ್ತಾ ಇದೆ. ಇಲ್ಲಿ ಜಲಜನಕ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್. ಜಲಜನಕ ಅಂತ ಹೇಳಿದ್ರೆ ಹೈಡ್ರೋಜನ್. ಅನಿಲ ಅಂತ ಹೇಳಿದ್ರೆ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್. ಜಿಂಕ್ ಎಂಬ ಲೋಹವು ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಸೂಚಕ ನೋಡಿ, ಅನಿಲಕ್ಕೆ ಸೂಚಕ ಬಾಣದ ಗುರುತು ಮೇಲ್ಭಾಗಕ್ಕೆ. ಇದು ಅನಿಲ ಬಿಡುಗಡೆ ಆಗ್ತಿದೆ ಎಂಬುದು ಗೊತ್ತಾಗುತ್ತೆ. ಸುಡುವ ಸ್ಪ್ಲಿಂಟರ್ ಅನ್ನು ಅನಿಲದ ಬಳಿ ತಂದಾಗ ಅದು ಪ್ರಕಾಶಮಾನವಾಗಿ ಉರಿಯುತ್ತದೆ ಮತ್ತು ಪಾಪ್ ಶಬ್ದದೊಂದಿಗೆ ನಿಲ್ಲುತ್ತದೆ. ಇದು ಬಿಡುಗಡೆಯಾದ ಅನಿಲವು ಹೈಡ್ರೋಜನ್ ಎಂದು ಸಾಬೀತುಪಡಿಸುತ್ತದೆ. ಎಲ್ಲರೂ ಈ ಪ್ರಶ್ನೆಗೆ ಉತ್ತರ ಸಮರ್ಪಕವಾಗಿ ಬರೆದಿದ್ದೀರಿ ಎಂಬುದು ಭಾವಿಸ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ, ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಅನ್ನು ಹೊಂದಿರುತ್ತವೆ, ಆದರೆ ಅವುಗಳನ್ನು ಆಮ್ಲಗಳಾಗಿ ವರ್ಗೀಕರಿಸಲಾಗುವುದಿಲ್ಲ. ಏಕೆ? ಹೈಡ್ರೋಜನ್ ಇರ್ತಕ್ಕಂಥ ಯಾವುದೇ ರಾಸಾಯನಿಕ ಸಂಯುಕ್ತವನ್ನ ಆಮ್ಲ ಅಂತ ನಾವು ಕರೆಯೋಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಯುಕ್ತವನ್ನ, ಹೈಡ್ರೋಜನ್ ಇರ್ತಕ್ಕಂಥ ಸಂಯುಕ್ತವನ್ನ ನೀವು ನೀರಿನಲ್ಲಿ ಕರಗಿಸಿದ ಮೇಲೆ ಅದಕ್ಕೆ ವಿದ್ಯುತ್ ಶಕ್ತಿ ಹಾಯಿಸಿ, ವಿದ್ಯುತ್ ಶಕ್ತಿ ವಾಹಕವಾಗಿದ್ದರೆ ಆ ವಿದ್ಯುತ್ ಶಕ್ತಿ ಹಾದು ಹೋಗುತ್ತೆ. ಅದು ತಿಳಿಯೋದಲ್ಲೊಂದು ಬಲ್ಬನ್ನು ನಾವು ಅದಕ್ಕೆ ಸಂಯೋಜನೆ ಮಾಡಿದಾಗ ಆ ಬಲ್ಬ್ ಪ್ರಕಾಶಮಾನವಾಗಿ ಉರಿಯುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಹೈಡ್ರೋಜನ್ ಅಯಾನುಗಳು ಬಿಡುಗಡೆ ಆಗಿದೆ ಅಂತ. ಈ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡೋದಿಲ್ಲ. ಆದ ಕಾರಣ ಅವುಗಳನ್ನು ನಾವು ಆಮ್ಲಗಳು ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ಆಮ್ಲಗಳನ್ನು ನೀರಿನಲ್ಲಿ ದುರ್ಬಲಗೊಳಿಸಿ ವಿದ್ಯುತ್ ಶಕ್ತಿ ಹಾಯಿಸಿದಾಗ ಅವು ಹೈಡ್ರೋಜನ್ H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆದ್ದರಿಂದ ಅವು ಆಮ್ಲಗಳು. ಆದರೆ ಗ್ಲೂಕೋಸ್ ಅಥವಾ ಆಲ್ಕೋಹಾಲ್ ನೀರಿನಲ್ಲಿ ದುರ್ಬಲಗೊಳಿಸಿ ವಿದ್ಯುತ್ ಶಕ್ತಿ ಹಾಯಿಸಿದಾಗ ಅವು ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಆದ್ದರಿಂದ ಅವು ಆಮ್ಲಗಳಲ್ಲ. ಪ್ರಯೋಗ, ಒಂದು ಬೀಕರ್, ಗಾಜಿನ ಬೀಕರನ್ನು ತೆಗೆದುಕೊಳ್ಳಿ. ಮೊದಲು ಅದಕ್ಕೆ ಒಂದು ಆಮ್ಲವನ್ನು ಸೇರಿಸಿ ಅದು ದುರ್ಬಲಗೊಳ್ಳುತ್ತೆ. ದುರ್ಬಲಗೊಳ್ಳೋದಂತ ಹೇಳಿದರೆ ಅಲ್ಲಿ ಅಯಾನುಗಳ ವಿಭಜನೆ ಆಗುತ್ತೆ. ಆಗಿದೆ ಎಂದು ಖಚಿತ ಮಾಡುವುದಕ್ಕೆ ನಾವೇನು ಮಾಡ್ತೀವಿ, ಒಂದು ರಬ್ಬರ್ ಕಾರ್ಕ್ ತಗೊತೇವೆ, 2 ಮೊಳೆಗಳನ್ನು ಸೇರಿಸಿ ಅದಕ್ಕೆ ವಿದ್ಯುತ್ ವಾಹಕ ತಂತಿಯನ್ನು ಸಂಯೋಜನೆ ಮಾಡ್ತೇವೆ. ಧನಾತ್ಮಕ ಋಣಾತ್ಮಕವಾಗಿ ಸಂಯೋಜನೆ ಮಾಡಿ ಅದಕ್ಕೆ ಒಂದು ಬಲ್ಬನ್ನು ಸೇರಿಸ್ತೇವೆ. ಯಾವಾಗ ಇದು ದುರ್ಬಲಗೊಂಡಿರೋದು ವಿದ್ಯುತ್ ಶಕ್ತಿ ಹಾಯಿಸ್ತೇವೋ ಆಗ ಬಲ್ಬ್ ಉರಿಯುತ್ತೆ. ಉರಿಯುತ್ತಾ ಇದೆ ಅಂದರೆ ಅಲ್ಲಿಗೆ ಆಮ್ಲ ಹೈಡ್ರೋಜನ್ ಅನ್ನು ಅಯಾನುಗಳನ್ನು ಉತ್ಪತ್ತಿ ಮಾಡಿದೆ ಅಂತ. ತದನಂತರ ಇದೇ ವ್ಯವಸ್ಥೆಯಲ್ಲಿ ದ್ರಾವಣವನ್ನು ಗ್ಲೂಕೋಸ್ ದ್ರಾವಣ ತೆಗೆದುಕೊಳ್ಳಿ ಅಥವಾ ಆಲ್ಕೋಹಾಲ್ ದ್ರಾವಣ ತೆಗೆದುಕೊಳ್ಳಿ, ವಿದ್ಯುತ್ ಶಕ್ತಿ ಹಾಯಿಸಿ ಬಲ್ಬ್ ಉರಿಯೋಲ್ಲ. ಬಲ್ಬ್ ವಿಲ್ ನಾಟ್ ಗ್ಲೋ ಬಿಕಾಸ್ ಹೈಡ್ರೋಜನ್ ಅಯಾನ್ಸ್ ಆರ್ ನಾಟ್ ಡಿಸೋಸಿಯೇಟೆಡ್. ದೇ ಆರ್ ನಾಟ್ ಡಿಸೋಸಿಯೇಟೆಡ್. ಅವು ಹೈಡ್ರೋಜನ್ ಅಯಾನುಗಳು ಉತ್ಪತ್ತಿ ಆಗಿರೋದಿಲ್ಲ. ಅದಕ್ಕೆ ಬಲ್ಬ್ ಉರಿತಾ ಇಲ್ಲ, ವಿದ್ಯುತ್ ಶಕ್ತಿ ಹಾದು ಹೋಗ್ತಾ ಇಲ್ಲ. ಆದ ಕಾರಣ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಆಮ್ಲಗಳೆಂದು ನಾವು ಹೇಳಲ್ಲ. ಕಾರಣ ಅವು H+ ಅಯಾನುಗಳನ್ನು ಬಿಡುಗಡೆ ಮಾಡಲ್ಲ. ಮೂರನೇ ಪ್ರಶ್ನೆ, ಕಾರಣ ಕೊಡಿ. ಈ ಕಾರಣ ಕೊಡಿ ಎಂಬುದು ಅನ್ವಯದ ಪ್ರಶ್ನೆಗಳು, ಅಪ್ಲಿಕೇಶನ್ ಕ್ವಶನ್ಸ್, ಗಿವ್ ರೀಸನ್ಸ್ ಅಂತ. ಮೊದಲನೇದು,
ಉಪ್ಪಿನಕಾಯಿಯನ್ನು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಇರಿಸುವುದಿಲ್ಲ. ಪಿಕಲ್ಸ್ ಆರ್ ನಾಟ್ ಬಿನ್ ಪ್ರಿಸರ್ವ್ಡ್ ಇನ್ ಮೆಟಾಲಿಕ್ ಕಂಟೈನರ್ಸ್. ಗಿವ್ ರೀಸನ್. ಉಪ್ಪಿನಕಾಯಿಯಲ್ಲಿನ ಸ್ವಾಭಾವಿಕ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಹಾನಿಕಾರಕ ಲವಣಗಳನ್ನು ಉಂಟು ಮಾಡುತ್ತವೆ ಹಾಗೂ ಪಾತ್ರೆಯು ಕಿಲುಬು ಹಿಡಿಯುತ್ತದೆ. ಉಪ್ಪಿನಕಾಯಿ ಹುಳಿ, ಆ ಹುಳಿ ಅಂದರೆ ಆಮ್ಲ, ಆ ಸ್ವಾಭಾವಿಕ ಆಮ್ಲ, ಉಪ್ಪಿನಕಾಯಿಯಲ್ಲಿನ ಸ್ವಾಭಾವಿಕ ಆಮ್ಲ ಅದು ಲೋಹದೊಂದಿಗೆ ವರ್ತಿಸುತ್ತೆ, ಹಾನಿಕಾರಕ ಲವಣಗಳು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ಟಿರ್ತಕ್ಕಂಥ ಲೋಹದ ಪಾತ್ರೆಯೂ ಸಹ ಕಿಲುಬು ಹಿಡಿಯುತ್ತೆ. ಆದ ಕಾರಣ ಉಪ್ಪಿನಕಾಯಿಯನ್ನು ನಾವು ತಾಮ್ರದ ಅಥವಾ ಯಾವುದೇ ಲೋಹದ ಪಾತ್ರೆಗಳಲ್ಲಿ ಇರಿಸೋದಿಲ್ಲ. ವಿನೇಗಾರ್ ದುರ್ಬಲ ಆಮ್ಲವಾಗಿದೆ. ವಿನೇಗರ್ ಇಸ್ ಎ ವೀಕ್ ಆಸಿಡ್. ಗಿವ್ ರೀಸನ್. ವಿನೇಗಾರ್ ಭಾಗಶಃ ವಿಭಜನೆ ಹೊಂದುತ್ತದೆ. ಇಟ್ ಪಾರ್ಷಿಯಲಿ ಡಿಸೋಸಿಯೇಟ್ಸ್ ಇಂಟು ಅಯಾನ್ಸ್. ಸೊ ವಿನೇಗಾರ್ ಪೂರ್ಣವಾಗಿ H+ ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ. ವಿನೇಗಾರ್ ಭಾಗಶಃ ವಿಭಜನೆ ಹೊಂದುತ್ತದೆ. ದ್ರವರೂಪದಲ್ಲಿರುವ ಆಮ್ಲವು ವಿದ್ಯುತ್ ವಾಹಕವಾಗಿದೆ. ಯಾವುದೇ ಆಮ್ಲ ದ್ರವರೂಪದಲ್ಲಿದ್ದರೆ ಅದು ವಿದ್ಯುತ್ ವಾಹಕ. ಯಾಕಂದರೆ ದ್ರವರೂಪದಲ್ಲಿನ ಆಮ್ಲವು ಪೂರ್ಣವಾಗಿ ವಿಭಜನೆ ಹೊಂದಿ H+ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಯಾವುದೇ ಆಮ್ಲ ನೀರಿನಲ್ಲಿ ಕರಗಿಸಿ ಅಥವಾ ದ್ರವರೂಪದಲ್ಲಿರಲಿ ಆ ಆಮ್ಲ, ಆಗ ಆಮ್ಲ ವಿದ್ಯುತ್ ಶಕ್ತಿ ಹಾದು ಹೋಗುತ್ತೆ, ಅಯಾನುಗಳು H+ ಅಯಾನುಗಳು ವಿಭಜನೆಗೊಳ್ತವೆ. ಆದ ಕಾರಣ ದ್ರವರೂಪದಲ್ಲಿದ್ದಾಗ ಮಾತ್ರನೇ ಆಮ್ಲವು ವಿದ್ಯುತ್ ವಾಹಕವಾಗಿರುತ್ತೆ. ಕಾರಣ ಅದು ವಿಭಜನಾ ಶಕ್ತಿ ಹೊಂದಿರುತ್ತದೆ. ಎಲ್ಲರೂ ಸಹ ಈ 3ನೇ ಪ್ರಶ್ನೆ, ಕಾರಣ ಕೊಡಿ ಎಂಬ ಪ್ರಶ್ನೆಯನ್ನು ಸಹ ಸಮರ್ಪಕವಾಗಿ ಉತ್ತರಿಸಿದ್ದೀರಿ. ಒಂದು ವೇಳೆ ಆ ಪ್ರಶ್ನೆಯಲ್ಲಿ ಉತ್ತರಗಳಲ್ಲಿ ಅಸಮರ್ಪಕ ಇತ್ತಂದರೆ ಇಲ್ಲಿರ್ತಕ್ಕಂಥ ಉತ್ತರಗಳನ್ನು ಖಚಿತವಾಗಿ ನೀವು ಸರಿ ಮಾಡಿಕೊಂಡು ಬರೆಯಿರಿ. ಇಂದಿನ ಭಾಗ 2, ಪ್ರತ್ಯಾಮ್ಲಗಳು, ಬೇಸಸ್. ಇಂಗ್ಲಿಷ್ನಲ್ಲಿ ಈ ಪ್ರತ್ಯಾಮ್ಲಗಳನ್ನು ನಾವು ಬೇಸಸ್, ಬೇಸ್ ಈಸ್ ಸಿಂಗ್ಯುಲರ್, ಬೇಸಸ್ ಪ್ಲೂರಲ್. ಪ್ರತ್ಯಾಮ್ಲ ಬೇಸ್, ಪ್ರತ್ಯಾಮ್ಲಗಳು ಬೇಸಸ್. ಪ್ರತ್ಯಾಮ್ಲವು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪಾದಿಸುತ್ತದೆ. ಹೈಡ್ರಾಕ್ಸೈಡ್ OH- ಅಯಾನುಗಳನ್ನು ಉತ್ಪಾದಿಸುತ್ತದೆ. ಪ್ರತ್ಯಾಮ್ಲಗಳು ಅಥವಾ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗಿದಾಗ ಅಯಾನುಗಳು ಪರಸ್ಪರ ಬೇರ್ಪಡುತ್ತವೆ. ಯಥಾ ಪ್ರಕಾರ ನೋಡಿ, ಇಲ್ಲೊಂದು ಪ್ರತ್ಯಾಮ್ಲ ತೆಗೆದುಕೊಂಡಿದ್ದೇವೆ, ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ನ ನೀರಿನಲ್ಲಿ ದ್ರಾವಣ ರೂಪದಲ್ಲಿ ನಾವು ತೆಗೆದುಕೊಂಡಾಗ ಅದು Na+OH- ಹೀಗೆ ಅಯಾನುಗಳಾಗಿ ಬೇರ್ಪಡುತ್ತವೆ. ಭೌತಿಕ ಗುಣಲಕ್ಷಣಗಳು, ಫಿಸಿಕಲ್ ಪ್ರಾಪರ್ಟೀಸ್. ಕಹಿ ರುಚಿ, ಬಿಟ್ಟರ್, ಮಾತ್ರೆಗಳೆಲ್ಲ ಕಹಿ ಇರ್ತವೆ. ಆಗಲಕಾಯಿ ಕಹಿ, ಬಿಟ್ಟರ್ ಗಾರ್ಡ್ ಅಂತೀವಿ. ಸೊ ಕಹಿ ರುಚಿ, ಪ್ರತ್ಯಾಮ್ಲಗಳೆಲ್ಲವೂ ಸಹ ಕಹಿ ರುಚಿ ಹೊಂದಿದವೆ. ಜಾರುವ ಗುಣವನ್ನು ಹೊಂದಿದೆ. ಜಾರುವ ಗುಣ ಅಂದ ತಕ್ಷಣ ಸೋಪು, ಸಾಬೂನು ಎಲ್ಲರೂ ಸಹ ದಿನನಿತ್ಯ ಬಳಸ್ತೇವೆ ನಾವು ಸ್ನಾನ ಮಾಡುವಾಗ ದೇಹ ಶುಚಿಗಾಗಿ. ಸಾಬೂನು ಸ್ಲಿಪ್ಪರಿ, ಆಲ್ ಬೇಸಸ್ ಆರ್ ಸ್ಲಿಪ್ಪರಿ ಇನ್ ನೇಚರ್. ನಾಶಕಾರಿ, ಜರ್ಮ್ಸ್ ಕಿಲ್ ಮಾಡುತ್ತೆ. ಇಟ್ ಇಸ್ ಯಾವುದೇ ಒಂದು ಕೀಟಗಳನ್ನು ಅಥವಾ ಹಾನಿಕಾರಕ ಪದಾರ್ಥಗಳನ್ನು ಅದು ನಾಶಗೊಳಿಸುತ್ತದೆ. OH-ನೊಂದಿಗೆ ಕೊನೆಗೊಳ್ಳುವ ರಾಸಾಯನಿಕ ಸೂತ್ರವನ್ನು ಹೊಂದಿವೆ. ಯಾವುದೇ ಪ್ರತ್ಯಾಮ್ಲ OH-ನೊಂದಿಗೆ ಕೊನೆಗೊಳ್ಳುತ್ತೆ, ಆಗ ಅದು ಪ್ರತ್ಯಾಮ್ಲ ಅಂತ ನಾವು ಹೇಳಬಹುದು. ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳು ಕ್ಷಾರಗಳು.
ಇಲ್ಲಿ ಕ್ಷಾರಗಳು ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಆಲ್ಕಲಿ, ಇಂಗ್ಲಿಷ್ನಲ್ಲಿ ನೀರಿನಲ್ಲಿ ಕರಗುವ ಅಂದರೆ ಇಲ್ಲಿ ಒಂದು ಗಮನ ಇಟ್ಕೋಬೇಕೆಲ್ಲರೂ, ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಲ್ಲ. ಯಾವ ಪ್ರತ್ಯಾಮ್ಲ ನೀರಿನಲ್ಲಿ ಕರಗ್ತಾವೋ ಅವುಗಳನ್ನು ನಾವೇನಂತ ಕರಿತೇವೆ? ಕ್ಷಾರಗಳು ಅಂತ ಕರಿತೇವೆ. ಆಲ್ ಬೇಸಸ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್. ಎನಿ ಬೇಸ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್ ಈಸ್ ಕಾಲ್ಡ್ ಆಲ್ಕಲಿ. ಅದಕ್ಕೆ ಒಂದು ವಾಕ್ಯ ಇದೆ ವಾಡಿಕೆಯಲ್ಲಿ, ಏನು? ಆಲ್ ಆಲ್ಕಲೀಸ್ ಆರ್ ಬೇಸಸ್ ಬಟ್ ಆಲ್ ಬೇಸಸ್ ಆರ್ ನಾಟ್ ಆಲ್ಕಲೀಸ್. ಎಲ್ಲ ಕ್ಷಾರಗಳು ಪ್ರತ್ಯಾಮ್ಲಗಳು, ಆದರೆ ಎಲ್ಲ ಪ್ರತ್ಯಾಮ್ಲಗಳು ಕ್ಷಾರಗಳಲ್ಲ. ಯಾಕೆ? ಕಾರಣ ಕೊಡಿ. ಯಾಕಂದರೆ ಎಲ್ಲ ಪ್ರತ್ಯಾಮ್ಲಗಳು ಕ್ಷಾರಗಳಾಗಲು ಸಾಧ್ಯವಿಲ್ಲ. ಕಾರಣ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಲ್ಲ. ಯಾವ ಪ್ರತ್ಯಾಮ್ಲ ನೀರಿನಲ್ಲಿ ಕರಗುತ್ತೋ ಅವು ಮಾತ್ರನೇ ಕ್ಷಾರಗಳು. ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗುವುದಿಲ್ಲ. ನೋಡಿ, ಇಲ್ಲೊಂದು ವಾಕ್ಯ ಇದೆ, ಇಲ್ಲೇ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗುವುದಿಲ್ಲ. ಹಾಗಿದ್ದರೆ ಯಾವ ಪ್ರತ್ಯಾಮ್ಲ ನೀರಿನಲ್ಲಿ ಕರಗುತ್ತವೆಯೋ ಅವನ್ನ ಕ್ಷಾರಗಳಂತ ಕರಿತೇವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಯಾವಾಗ? ದ್ರಾವಣ ರೂಪದಲ್ಲಿ. ಪ್ರತ್ಯಾಮ್ಲವನ್ನ ದ್ರಾವಣ ರೂಪದಲ್ಲಿ ಇಟ್ಟಾಗ ಮಾತ್ರನೇ ಲಿಟ್ಮಸ್ ಕಾಗದಗಳು ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ತವೆ. ನೀವು ಯಾವುದೇ ಒಂದು ಪ್ರತ್ಯಾಮ್ಲ ತೆಗೆದುಕೊಳ್ಳಿ, ಅದನ್ನ ದ್ರಾವಣ ರೂಪದಲ್ಲಿ ತೆಗೆದುಕೋಬೇಕು. ಆಗ ಮಾತ್ರನೇ ಲಿಟ್ಮಸ್ ಪರೀಕ್ಷೆ ನಾವು ಮುಂದುವರಿಸಕ್ಕೆ ಸಾಧ್ಯತೆ ಇದೆ. ಫೀನಾಫ್ಥಲಿನ್ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ನೋಡಿ, ಅದೇ ಆಮ್ಲಗಳಲ್ಲಿ ನೋಡಿದಾಗ ಫೀನಾಫ್ಥಲಿನ್ ಬಣ್ಣರಹಿತ, ಆದರೆ ಪ್ರತ್ಯಾಮ್ಲಗಳಲ್ಲಿ ಫೀನಾಫ್ಥಲಿನ್ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಹಳದಿ ಅರಿಶಿನ ಪುಡಿಯನ್ನು ಕಂದು ಅಥವಾ ಆಳವಾದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಇದೆಲ್ಲರಿಗೂ ಅನುಭವ ಇರುತ್ತೆ. ನಾವು ಸಾಮಾನ್ಯವಾಗಿ ಆಹಾರ ಸೇವನೆ ಮಾಡುವಾಗ ಆಕಸ್ಮಿಕವಾಗಿ ನಮ್ಮ ಬಟ್ಟೆ ಮೇಲೆ ಸಾಂಬಾರ್ ಅಥವಾ ರಸಮ್ ಏನೋ ಚೆಲ್ಲಿರುತ್ತೆ, ಆಗ ಅದು ಹಳದಿ ಬಣ್ಣಕ್ಕಾಗಿರುತ್ತೆ. ನಾವು ಮತ್ತೆ ಅದು ಆ ಬಣ್ಣ ಹೋಗ್ಬೇಕಂತ ಹೇಳಿದ್ರೆ ಸಾಬೂನನ್ನು ಆ ಭಾಗಕ್ಕೆ ಹಾಕಿ ತೊಳಿತಾ ಹೋಗ್ತೇವೆ. ಆಗ ಅಲ್ಲಿರ್ತಕ್ಕಂಥ ಹಳದಿ ಬಣ್ಣ ಮೊದಲಿಗೆ ಯಾವ ಬಣ್ಣ ಆಗುತ್ತೆ? ಕಂದು ಅಥವಾ ಆಳವಾದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಮತ್ತೆ ಅದನ್ನು ನಾವು ಪದೇ ಪದೇ ಸಾಬೂನು ಹಾಕಿ ತೊಳೆದು ಬಿಸಿಲಿಗೆ ಒಣಗಿಸಿದಾಗ ಅದರ ಬಣ್ಣ ಮತ್ತೆ ಯಥಾಪ್ರಕಾರ ಸ್ಥಿತಿಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಹಳದಿ ಅರಿಶಿನ ಪುಡಿಯನ್ನು ಕಂದು ಅಥವಾ ಆಳವಾದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಯಾಕೆ? ನಾವು ಬಳಸ್ತಾ ಇರೋದೇನು ಅದನ್ನು ಹೋಗೋದಕ್ಕೆ, ಅರಿಶಿನ ಪುಡಿ ಬಣ್ಣ ಹೋಗೋದಕ್ಕೆ ಯಾವುದನ್ನು ಬಳಸ್ತಾ ಇದ್ದೀವಿ? ಬಟ್ಟೆಯನ್ನು ಹೋಗುವಾಗ ಸಾಬೂನಲ್ಲಿ ಪ್ರತ್ಯಾಮ್ಲ ಇದೆ. ಸಾಮಾನ್ಯವಾದ ಪ್ರತ್ಯಾಮ್ಲಗಳು ಅಮೋನಿಯಾ, ಈ ಅಮೋನಿಯಾ NH3, ಈ ಅಮೋನಿಯಂ NH4 ಆಗುತ್ತೆ. ಅಮೋನಿಯಾ NH3 ಸೂತ್ರ ಆದರೆ. ಶುಚಿಕಾರಕಗಳು ನೋಡಿ, ಸ್ಯಾನಿಟೈಸರ್ ಈಗ ಎಲ್ಲರೂ ಬಳಸಬೇಕು, ಬಳಸ್ತಾ ಇದ್ದೇವೆ ಸಹ. ಸ್ಯಾನಿಟೈಸರ್ ಬೇರೆ ಯಾವುದೆಲ್ಲ ಪ್ರತ್ಯಾಮ್ಲನೇ. ಮತ್ತು ರಸಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸರ್ಸ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮಣ್ಣಿನಲ್ಲಿರ್ತಕ್ಕಂತಹ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಯಾವುದಾದ್ರೂ ಒಂದು ಖನಿಜಾಂಶ ಕಡಿಮೆ ಇತ್ತಂದರೆ ಬೆಳೆ ಅಥವಾ ಇಳುವರಿ ಅಧಿಕ ಆಗೋದಿಲ್ಲ. ಆದ ಕಾರಣ ಕೃಷಿ ಮಾಡುವಾಗ ಕೃಷಿಕರು ಈ ರಸಗೊಬ್ಬರಗಳನ್ನು ಸಹ ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸ್ತಾರೆ. ಆ ರಸಗೊಬ್ಬರಗಳು ಸಹ ಪ್ರತ್ಯಾಮ್ಲಗಳಾಗಿರ್ತವೆ. ಸೋಡಿಯಂ ಹೈಡ್ರಾಕ್ಸೈಡ್, ಈ ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ NaOH. ಇದನ್ನು ನಾವು ಕಾಸ್ಟಿಕ್ ಸೋಡಾ ಅಂತಲೂ ಕರಿತೇವೆ. ಕಾಸ್ಟಿಕ್ ಸೋಡಾ ಸಾಮಾನ್ಯವಾಗಿ ಸಾಬೂನು ಮತ್ತು ಡ್ರೈನ್ ಶುಚಿಕಾರಕಗಳಲ್ಲಿ ಬಳಸಲಾಗುತ್ತದೆ. ಸಾಬೂನು ತಯಾರಿಕೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್
ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರಿತೇವೆ. MgOH ಟ್ವೈಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮುಖ್ಯವಾಗಿ ಆ್ಯಂಟಾಸಿಡ್ಗಳಲ್ಲಿ ಕಂಡುಬರುವ ಒಂದು ಘಟಕಾಂಶವಾಗಿದೆ. ಏನು ಈ ಆ್ಯಂಟಾಸಿಡ್ ಅಂದರೆ, ನಿಮ್ಗೆ ಹೇಳಿದೆ, ನಮ್ಮ ಜಠರದಲ್ಲಿ ಒಮ್ಮೊಮ್ಮೆ ಏನಾಗ್ತಾ ಇರುತ್ತೆ, ಶಬ್ದಗಳು ಬರುತ್ತೆ. ಅಜೀರ್ಣ ಆಗಿದೆ ಅಂತ ಹೇಳ್ತೀವಿ, ಅಸಿಡಿಟಿ ಅಂತೀವಿ. ಆ ಅಸಿಡಿಟಿಯನ್ನು ಉಪಶಮನ ಮಾಡೋದಕ್ಕೆ ಪ್ರತ್ಯಾಮ್ಲವನ್ನು ಸೇವಿಸ್ತೇವೆ ನಾವು. ಸೋಡಾ ಕುಡಿತೇವೆ, ಹೋಗಿ ನಿಂಬೆಹಣ್ಣಿನ ರಸ, ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತೇವೆ ನಾವು. ಸೊ ಅದಕ್ಕೆ ಕಾರಣ ಆ್ಯಂಟಾಸಿಡ್ಗಳಾಗಿ ಆ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಬಳಸ್ತಕ್ಕಂಥದ್ದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸಹ ಒಂದಾಗಿದೆ. ಆ್ಯಂಟಾಸಿಡ್ಗಳಲ್ಲಿ ಕಂಡುಬರುವ ಒಂದು ಘಟಕಾಂಶ ಅದು. ಈ ಆ್ಯಂಟಾಸಿಡ್ ಅಂದರೆ ಆಮ್ಲೀಯತೆಯನ್ನು ಉಪಶಮನ ಮಾಡುವುದಕ್ಕೆ ಬಳಸ್ತಕ್ಕಂಥದ್ದು. ಪ್ರಬಲ ಪ್ರತ್ಯಾಮ್ಲಗಳು, ಸ್ಟ್ರಾಂಗ್ ಬೇಸಸ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ಇದನ್ನು ಕಾಸ್ಟಿಕ್ ಪೊಟ್ಯಾಷ್ ಅಂತಲೂ ಕರೀತೇವೆ. ಬೇರಿಯಂ ಹೈಡ್ರಾಕ್ಸೈಡ್ BaOH ಟ್ವೈಸ್. ನೀವಿಲ್ಲಿ ಗಮನಿಸ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸ್ಫಟಿಕ ರೂಪದಲ್ಲಿದೆ. ಹೆಚ್ಚಿನ ರಾಸಾಯನಿಕ ಪದಾರ್ಥಗಳೆಲ್ಲವೂ ಸಹ ಎರಡೇ ರೂಪಗಳಲ್ಲಿ ಸಿಗೋದು, ಸ್ಫಟಿಕ, ಅಸ್ಫಟಿಕ. ಸ್ಫಟಿಕ ರೂಪ ಸಕ್ಕರೆ ಸ್ಫಟಿಕ, ಉಪ್ಪು ಅಸ್ಫಟಿಕ ನೋಡ್ತೀವಿ ನಾವು, ಹಿಟ್ಟು ಅಸ್ಫಟಿಕ. ಅದ ಕಾರಣ ಆ ಸ್ಫಟಿಕ ರೂಪದಲ್ಲಿ ಇರ್ತಕ್ಕಂಥ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೋಡ್ತಾ ಇದ್ದೀವಿ. ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಹೆಚ್ಚಿನ ಪದಾರ್ಥಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಯಾವ ಪದಾರ್ಥಗಳಿವೆಲ್ಲವೂ ಪ್ರತ್ಯಾಮ್ಲಗಳು. ಎಂಥ ಪ್ರತ್ಯಾಮ್ಲಗಳು? ಪ್ರಬಲ ಪ್ರತ್ಯಾಮ್ಲಗಳು. ಸೀಸಿಯಂ ಹೈಡ್ರಾಕ್ಸೈಡ್ CSOH ನೋಡಿ, ಸೀಸಿಯಂ ಹೈಡ್ರಾಕ್ಸೈಡ್ ಸಾಸಿವೆ ಕಾಳಿನ ಥರ ಇದೆ. ಅದರ ಒಂದು ರಾಸಾಯನಿಕ ಪದಾರ್ಥದ ಗಮನ, ಅದನ್ನು ನೀವು ಗಮನಿಸಿದಾಗ ಯಾವ ಬಣ್ಣದಲ್ಲಿರುತ್ತೆ. ಸ್ಟ್ರಾನ್ಷಿಯಂ ಹೈಡ್ರಾಕ್ಸೈಡ್ SrOH ಟ್ವೈಸ್, ಸ್ಟ್ರಾನ್ಷಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇದ್ರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಲಿಥಿಯಂ ಹೈಡ್ರಾಕ್ಸೈಡ್, ಲಿಥಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ NaOH, ದ್ರಾವಣ ರೂಪ ಮತ್ತು ಸ್ಫಟಿಕ ರೂಪ ಎರಡೂ ಸಹ ಇಲ್ಲಿ ನೀವು ಕಾಣಿಸ್ತಾ ಇದೆ, NaOH. KOH, BaOH ಟ್ವೈಸ್, CSOH, NaOH. ಇಲ್ಲೇ ಇದೆ ಹೆಸರುಗಳು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಲಿಥಿಯಂ ಹೈಡ್ರಾಕ್ಸೈಡ್. ಇವೆಲ್ಲವೂ ಸಹ ಪ್ರಬಲ ಪ್ರತ್ಯಾಮ್ಲಗಳು. ದುರ್ಬಲ ಪ್ರತ್ಯಾಮ್ಲಗಳು, ವೀಕ್ ಬೇಸಸ್. ಅಮೋನಿಯಾ NH3, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ AlOH ಥ್ರೈಸ್, ಸೀಸದ ಹೈಡ್ರಾಕ್ಸೈಡ್ lead hydroxide PbOH twice, ferric hydroxide FeOH thrice, ತಾಮ್ರದ ಹೈಡ್ರಾಕ್ಸೈಡ್ CuOH twice, methyl amine CH3NH2 amine group, aniline C6H5NH2, pyridine C5H5N. ನೋಡಿ, ಇವೆಲ್ಲವೂ ಸಹ ದುರ್ಬಲ ಪ್ರತ್ಯಾಮ್ಲಗಳು. ದುರ್ಬಲ ಪ್ರಬಲ ಪ್ರತ್ಯಾಮ್ಲಗಳಂತೆ ಹೇಗೆ ಗೊತ್ತಾಗುತ್ತೆ ಅಂದರೆ, ದ್ರಾವಣ ರೂಪದಲ್ಲಿ ಅವು ವಿಭಜನೆ ಆಗ್ತಕ್ಕಂಥ OH- ಅಯಾನ್ಗಳ ಪ್ರಮಾಣವನ್ನು ಅವಲಂಬಿತವಾಗಿದೆ. ಪೂರ್ಣವಾಗಿ OH- ಅಯಾನುಗಳು ವಿಭಜನೆ ಆಯ್ತಂದ್ರೆ ಯಾವುದೇ ಪ್ರತ್ಯಾಮ್ಲದಲ್ಲಿ ಅದು ಪ್ರಬಲ. ಭಾಗಶಃ ಅಪರಿಪೂರ್ಣವಾಗಿ OH- ಅಯಾನುಗಳು ವಿಭಜನೆ ಆಯ್ತಂದ್ರೆ ಅದು ದುರ್ಬಲ. ಪ್ರತ್ಯಾಮ್ಲಗಳು ರಾಸಾಯನಿಕ ಗುಣಲಕ್ಷಣಗಳು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸಸ್.
ಲೋಹಗಳೊಂದಿಗೆ ಪ್ರತಿಕ್ರಿಯೆ. ಯಥಾಸ್ಥಿತಿ ಸೋಡಿಯಂ ಹೈಡ್ರಾಕ್ಸೈಡ್ ಸತು ಜಿಂಕ್ ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ ಅಂದರೆ ಶಬ್ದ ಪಾಪ್ ಶಬ್ದ, ಉರಿತಾ ಇರೋದು ಆರಿ ಹೋಗುತ್ತೆ. ಬಿಡುಗಡೆಯಾದ ಅನಿಲವು ಹೈಡ್ರೋಜನ್. ಸುಡುವ ಸ್ಪ್ಲಿಂಟರ್ ಅನ್ನು ಅನಿಲದ ಬಳಿ ತಂದಾಗ ಅದು ಪ್ರಕಾಶಮಾನವಾಗಿ ಉರಿಯುತ್ತಾ ಪಾಪ್ ಶಬ್ದವನ್ನು ಉಂಟು ಮಾಡಿ ಆರಿ ಹೋಗುತ್ತದೆ. ಪ್ರತ್ಯಾಮ್ಲಗಳು ಸಹ ಲೋಹಗಳೊಂದಿಗೆ ಯಾವ ಅನಿಲ ಬಿಡುಗಡೆ ಮಾಡ್ತಾ ಇದ್ದಾವೆ? ಹೈಡ್ರೋಜನ್ ಅನಿಲವನ್ನೇ ಬಿಡುಗಡೆ ಮಾಡ್ತಾ ಇದೆ. ಲೋಹವಲ್ಲದ ಆಕ್ಸೈಡ್ಗಳೊಂದಿಗೆ ಪ್ರತಿಕ್ರಿಯೆ. ಇದು ಲೋಹ ಅಲ್ಲ, ಅಲೋಹದ ಆಕ್ಸೈಡ್. ಇದು ಲೋಹವಲ್ಲದ ಅಂದರೆ ಅಲೋಹದ ಆಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಪ್ರತಿಕ್ರಿಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಈ ಪ್ರಯೋಗ ನೀವು ಹಿಂದಿನ ತರಗತಿಯಲ್ಲಿ ಸಹ ತಿಳ್ಕೊಂಡ್ವಿ. ಆಮ್ಲಗಳು ಕಾರ್ಬೋನೇಟ್ ಬೈಕಾರ್ಬೋನೇಟ್ಗಳಲ್ಲಿ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬಿಡುಗಡೆ ಮಾಡ್ತಾ ಇದ್ದಾವೆ ಅಂತ. ಈ ಕಾರ್ಬನ್ ಡೈಆಕ್ಸೈಡ್ನ ನಾವು ಯಾವುದಕ್ಕೆ ಹಾಯಿಸಿದ್ವಿ? ಸುಣ್ಣದ ತಿಳಿನೀರಿಗೆ ಹಾಯಿಸಿದ್ವಿ. ನಮಗೆ ಬಂದದ್ದು ಸೀಮೆ ಸುಣ್ಣ. ಸೀಮೆ ಸುಣ್ಣ ಉತ್ಪತ್ತಿ ಆಯಿತು, ಬೆಳ್ಳಗಿರೋ ವಸ್ತು ಉತ್ಪತ್ತಿ ಆಯಿತು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನು ರೂಪಿಸುತ್ತದೆ. ಇದು ಲೋಹವಲ್ಲದ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳು ಯಾವ ರೀತಿ ವರ್ತಿಸ್ತವೆ. ಉಪಯೋಗಗಳು. ಈ ಪ್ರತ್ಯಾಮ್ಲಗಳ ಉಪಯೋಗಗಳು ಅನೇಕ ಕ್ಷೇತ್ರಗಳಲ್ಲಿ ಇದನ್ನು ನಾವು ಬಳಸ್ತೇವೆ. ಸೋಪ್ ತಯಾರಿಸಲು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸ್ತೇವೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿ. ಗಟ್ಟಿಯಾದ ನೀರನ್ನು ಮೃದುಗೊಳಿಸಲು, ನೋಡಿ ಗಡಸು ನೀರು ಅಂತಲೂ ಕರಿತೇವೆ. ಗಟ್ಟಿಯಾದ ನೀರಂತ ಹೇಳಿದ್ರೆ ಗಡಸು ನೀರು. ಈ ಗಡಸು ನೀರು, ಮೆದು ನೀರು ಇಲ್ಲಿ ಪಾಠಕ್ಕೆ ಸಂಬಂಧಪಡಲ್ಲ, ಆದರೆ ನೀರು ಎಂಬ ಪಾಠದಲ್ಲಿ ನೀವು ಇದನ್ನ ಈಗಾಗಲೇ ತಿಳ್ಕೊಂಡಿರ್ತೀರಿ. ಯಾವ ಒಂದು ನೀರು ಸಾಬೂನೊಟ್ಟಿಗೆ ನೊರೆ ಕೊಡೋದಿಲ್ವೋ ಅದು ಗಡಸು ನೀರು. ಅಂತ ಗಡಸು ನೀರನ್ನು ಮೃದುಗೊಳಿಸಲು ಮತ್ತು ತಟಸ್ಥಗೊಳಿಸಲು ಬಳಸಲಾಗುತ್ತೆ. ಯಾವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಕ್ಷಾರೀಯ ಬ್ಯಾಟರಿಗಳಲ್ಲಿ ಬಳಸಲಾಗುತ್ತದೆ. KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, KOH. ಹೊಟ್ಟೆಯಲ್ಲಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH ಟ್ವೈಸ್ ಪ್ರತ್ಯಾಮ್ಲವಾಗಿ ಬಳಸಲಾಗುತ್ತದೆ. ಆಮ್ಲವನ್ನು ಉಪಶಮನ ಮಾಡಲು ಬಳಸ್ತೇವೆ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಅಗ್ನಿಶಾಮಕಗಳಲ್ಲಿ ಫೋಮಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತದೆ. ನೋಡಿ, ಅನೇಕ ಕ್ಷೇತ್ರಗಳಲ್ಲಿ ಪ್ರತ್ಯಾಮ್ಲಗಳು ಸಹ ತಮ್ಮ ಉಪಯೋಗಗಳನ್ನು ತೋರಿಸ್ಕೊಡ್ತಾ ಇದ್ದಾವೆ. ಬಟ್ಟೆಗಳಿಂದ ಗ್ರೀಸ್, ಕಲೆಗಳನ್ನು ತೆಗೆದುಹಾಕಲು ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಲಾಗುತ್ತದೆ. ಬಟ್ಟೆಗಳಲ್ಲಿ ಯಾವುದೇ ರೀತಿಯ ಕಲೆಗಳಾದಾಗ, ಗ್ರೀಸ್ ಹಚ್ಚಿದಾಗ ನಾವು ಹಾಕ್ತಕ್ಕಂಥ ಸಾಬೂನಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಇತ್ತಂದರೆ ಆ ಅಮೋನಿಯಂ ಹೈಡ್ರಾಕ್ಸೈಡ್ ಆ ಕಲೆಗಳನ್ನು ತೆಗೆದುಹಾಕುತ್ತದೆ. ಇದೆಲ್ಲವೂ ಸಹ ಈ ಪ್ರತ್ಯಾಮ್ಲಗಳ ಉಪಯೋಗಗಳು. ಸರಳವಾಗಿ ನೆನಪಿಟ್ಕೊಳ್ಳೋದಂದರೆ ಸಾಬೂನು ತಯಾರಿಕೆಗೆ, ಕ್ಷಾರೀಯ ಬ್ಯಾಟರಿಗಳಲ್ಲಿ ಜಠರದಲ್ಲಿನ ಆಮ್ಲೀಯತೆಯನ್ನು ತೆಗೆದುಹಾಕಲು, ಬ್ಲೀಚಿಂಗ್ ಪುಡಿಯನ್ನು ತಯಾರಿಸಲು ಈ ಪ್ರತ್ಯಾಮ್ಲಗಳನ್ನು ನಾವು ಬಳಸ್ತೇವೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳು.
ತಟಸ್ಥಗೊಳಿಸುವಿಕೆ ಪ್ರತಿಕ್ರಿಯೆ, ನ್ಯೂಟ್ರಲೈಸೇಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನು? ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಉಪ್ಪು ಮತ್ತು ನೀರನ್ನು ಕೊಡುತ್ತದೆ. H2SO4 ಪ್ಲಸ್ NaOH, NaSO4 ಸೋಡಿಯಂ ಸಲ್ಫೇಟ್ ಪ್ಲಸ್ H2O. ವಾಹಕತೆ, ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವಿದ್ಯುತ್ ವಾಹಕಗಳಾಗಿವೆ. ಹೇಗೆ ಅಂದರೆ, ನೀರಿನ ದ್ರಾವಣದಲ್ಲಿ ಆಮ್ಲ H+ ಕೊಡ್ತಾ ಇದೆ, ಪ್ರತ್ಯಾಮ್ಲ OH- ಕೊಡ್ತಾ ಇದೆ. ಇದು ಆಮ್ಲಗಳಲ್ಲಿ ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಲಕ್ಷಣಗಳು. ಆಮ್ಲ ಪ್ರತ್ಯಾಮ್ಲದೊಂದಿಗೆ ಸೇರಿದಾಗ ಕೊಡೋದು ನಮಗೆ ಉಪ್ಪು ಮತ್ತು ನೀರು, ಲವಣ ಮತ್ತು ನೀರು. ಒಂದು ಉದಾಹರಣೆ, ವಾಹಕತೆ ಎರಡೂ ಸಹ ದ್ರಾವಣ ರೂಪದಲ್ಲಿ ವಿದ್ಯುತ್ ಶಕ್ತಿಯನ್ನು ಹಾಯಿಸ್ತವೆ. ಯಾಕೆ ಹಾಯಿಸ್ತವೆ ಅಂದರೆ, ಆಮ್ಲಗಳು H+ ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ, ಪ್ರತ್ಯಾಮ್ಲಗಳು ನೀರಿನಲ್ಲಿ OH- ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ. ಮನೆ ಕೆಲಸ 2. ಇಂದಿನ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಲ್ಲಿ 2ನೇ ಭಾಗವಾದ ಪ್ರತ್ಯಾಮ್ಲಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಪ್ರತ್ಯಾಮ್ಲಗಳೆಂದರೇನು, ಪ್ರತ್ಯಾಮ್ಲಗಳನ್ನು ಯಾವ ರೀತಿ ನಾವು ಗುರುತಿಸ್ತೇವೆ, ಅದರ ಭೌತಿಕ ಲಕ್ಷಣಗಳು, ಅದರ ರಾಸಾಯನಿಕ ಲಕ್ಷಣಗಳು, ದುರ್ಬಲ ಹಾಗೂ ಪ್ರಬಲ ಪ್ರತ್ಯಾಮ್ಲಗಳು ಯಾವುವು, ಅವುಗಳ ಉದಾಹರಣೆಗಳ ಪಟ್ಟಿ ಮತ್ತು ಪ್ರತ್ಯಾಮ್ಲಗಳ ಉಪಯೋಗಗಳು. ಕೊನೆಗೆ ನಾವು ತಿಳ್ಕೊಂಡ್ವಿ, ಆಮ್ಲ ಪ್ರತ್ಯಾಮ್ಲಗಳೆರಡೂ ಸಹ ಸಾಮಾನ್ಯ ಗುಣಲಕ್ಷಣ ಇದ್ದಾವೆ. ಒಂದನೇದು ತಟಸ್ಥೀಕರಣ, ನ್ಯೂಟ್ರಲೈಸೇಷನ್. ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ಮತ್ತು ನೀರನ್ನು ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಆಮ್ಲವನ್ನು ನೀರಿನಲ್ಲಿ ಕರಗಿಸಿ ಹಾಗೂ ಪ್ರತ್ಯಾಮ್ಲವನ್ನು ನೀರಿನಲ್ಲಿ ಕರಗಿಸಿದಾಗ ಎರಡೂ ಸಹ ವಾಹಕಗಳಾಗ್ತವೆ. ಕಾರಣ ಆಮ್ಲಗಳು H+ ಅನ್ನು ಬಿಡುಗಡೆ ಮಾಡ್ತವೆ, ಪ್ರತ್ಯಾಮ್ಲಗಳು OH- ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ. ಇಷ್ಟನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇದೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು 3ನೇ ಭಾಗವನ್ನು ನೋಡೋಣ. ಅಲ್ಲಿಯ ತನಕ ಈ 2ನೇ ಭಾಗದ ಮನನಕ್ಕೆ ಮನೆ ಕೆಲಸ 2. ಎಲ್ಲ ಕ್ಷಾರಗಳು ಪ್ರತ್ಯಾಮ್ಲಗಳು, ಆದರೆ ಎಲ್ಲ ಪ್ರತ್ಯಾಮ್ಲಗಳು ಕ್ಷಾರಗಳಲ್ಲ. ಏಕೆ? ಇಂಗ್ಲಿಷ್ನಲ್ಲಿ all alkalis are bases, but all bases are not alkalis. Why? ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಅಧಿಕ ಪ್ರಮಾಣದ ಪ್ರತ್ಯಾಮ್ಲ ಕರಗಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಪ್ರತ್ಯಾಮ್ಲೀಯ ದ್ರಾವಣಗಳು H+ ಅಯಾನುಗಳನ್ನು ಹೊಂದಿವೆಯೇ? ಹೌದು ಎಂದಾದರೆ ಅವು ಏಕೆ ಪ್ರತ್ಯಾಮ್ಲೀಯವಾಗಿವೆ? ಎಲ್ಲರೂ ಸಹ ಈ ಮನೆ ಕೆಲಸದ ಪ್ರಶ್ನೆಗಳನ್ನು ಪ್ರಾಮಾಣಿಕವಾಗಿ ಸ್ವಪ್ರಯತ್ನದಿಂದ ಉತ್ತರಿಸ್ತೀರಿ ಎಂಬುದನ್ನು ಭಾವಿಸ್ತಾ, ಆಶಿಸ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಇದೇ ಪಾಠ 3ನೇ ಭಾಗಕ್ಕೆ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.